ಇವತ್ತಿನ 30 ಜಿಲ್ಲೆಯ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಫೈಟ್ ಜೋರಾಗಿರುವಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಆರಂಭಿಸಿದ್ದಾರೆ. ದೆಹಲಿಯಿಂದ ಬರ್ತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ನೊಡವಿನ ಕೆರೆ ಅಜ್ಜಯ್ಯನ ದರ್ಶನ ಪಡೆದಿದ್ದಾರೆ. ಬಳಿಕ ಮಾತನಾಡಿದ ಅವರು, ಈ ಪವಿತ್ರವಾದ ಕ್ಷೇತ್ರದಲ್ಲಿ ನನಗೆ ನನ್ನದೇ ಆದ ನಂಬಿಕೆ ಇದೆ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಹಾಗೆ ಮನುಷ್ಯನಿಗೆ ನಂಬಿಕೆ ಅಷ್ಟೇ ಮುಖ್ಯ. ಅವರಿಗೆ ಅವರದ್ದೇ ಆದಂತಹ ನಂಬಿಕೆ ಇರುತ್ತೆ. ದೇವರ ಕೃಪೆ ನನ್ನ ಮೇಲೆ, ನಮ್ಮ ಸರ್ಕಾರದ ಮೇಲೆ ಇರಲಿ ಅಂತ ಹೇಳಿದ್ದಾರೆ. ಪ್ರತಿ ವರ್ಷ ನಾನು 15-20 ವರ್ಷದಿಂದ ಬರ್ತಾನೆ ಇದ್ದೀನಿ. ಎಲ್ಲ ಒಂದು ಮಧ್ಯ 1-2 ವರ್ಷ ನಾನು ತಪ್ಪಿರ್ಬೋದಷ್ಟೇ. ಮಿಕ್ಕಿದೆಲ್ಲ ಕೂಡ ನಾನು ಬರ್ತಾ ಇದ್ದೀನಿ. ಅದೇ ರೀತಿ ಇಲ್ಲೂ ಕೂಡ ಈ ವರ್ಷ ಕೂಡ ಬಂದಿದ್ದೀನಿ. ಜಾಸ್ತಿ ಹೊತ್ತಿರೋಕ್ಕೆ ಆಗ್ತಾ ಇಲ್ಲ. ನಂಗೆ ಬೇರೆ ಬೆಂಗಳೂರಲ್ಲಿ ಕಾರ್ಯಕ್ರಮ ಇದೆ. ನಾಳೆ ಶಿವರಾತ್ರಿ ಬೇರೆ ಇದೆ ನಾಳಿದ್ದು. ಸೊ ಬಂದು ಈ ಪವಿತ್ರವಾದಂಥ ಕ್ಷೇತ್ರದಲ್ಲಿ ನನಗೆ ನನ್ನದೇ ಆದಂಥ ನಂಬಿಕೆ ಇರುತ್ತೆ. ಸೊ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ. ಅವ್ರವ್ರಿಗೆ ಅವ್ರದ್ದೇ ಆದಂಥ ನಂಬಿಕೆಗಳಿರ್ತದೆ. ಸೊ ಆ ನಂಬಿಕೆ ಮೇಲೆ ನಾನು ಇಲ್ಲಿ ದೇವರ ಕೃಪೆ ನನ್ನ ಮೇಲೆ, ಸಮಾಜದ ಮೇಲೆ, ನಮ್ಮ ಸರ್ಕಾರದ ಮೇಲೆ 1000 ದಿನ ಆಗಿದೆ ಇವತ್ತಿಗೆ. ಈ ಪವಿತ್ರವಾದಂಥ ದಿನ ಬಂದು ಭೇಟಿ ಮಾಡೋಂಥ ಒಂದು ಅವಕಾಶ ಇವತ್ತು ನನಗೆ ದೇವರು ಒದಗಿಸ್ಕೊಟ್ಟಿದ್ದಾನೆ. ಇದೇ ಸಾಕು. ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದಲ್ಲಿ ಬಹುದಿನಗಳಿಂದ ನಡೀತಾ ಇದ್ದ ಉತ್ಖನನ ಕಾರ್ಯ ಮುಕ್ತಾಯಗೊಳಿಸುವ ಸಂದರ್ಭದಲ್ಲಿ ಅಚ್ಚರಿಯ ಸಂಗತಿಯೊಂದು ಬೆಳಕಿಗೆ ಬಂದಿದೆ. ತೆಕ್ಕಲಕೋಟೆ ಪಟ್ಟಣದ ಬೆಟ್ಟದ ಸಾಲುಗಳಲ್ಲಿ ಪುರಾತತ್ವ ಇಲಾಖೆಯ ನೇತೃತ್ವದಲ್ಲಿ ಹಲವು ದಿನಗಳಿಂದ ಉತ್ಖನನ ನಡೀತಾ ಇದೆ. ಕಳೆದ ವಾರವಷ್ಟೇ 2 ಮಾನವ ಅಸ್ಥಿಪಂಜರಗಳು ಇಲ್ಲಿ ಪತ್ತೆಯಾಗಿತ್ತು. ಇವತ್ತು ಉತ್ಖನನ ಕಾರ್ಯಾಚರಣೆಯನ್ನ ಅಧಿಕೃತವಾಗಿ ಮುಕ್ತಾಯಗೊಳಿಸುವ ಹಂತದಲ್ಲಿದ್ದಾಗ ಸಂಶೋಧಕರಿಗೆ ಮತ್ತೊಂದು ಮಾನವನ ತಲೆಬುರುಡೆ ಗೋಚರಿಸಿದೆ. बोला था मैं वो एक बार तुम्हें वुडन निकाल को वो बॉटल में भरता और इधर वो बच्चा जो है चक्कर भी वाला है. शादी है ना पूरे. ಬೀದರ್ನಲ್ಲಿ KRIDL ಅಧಿಕಾರಿಗಳ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದ್ದು, ಟಾಯ್ಲೆಟ್ ನಿರ್ಮಾಣ ಹೆಸರಿನಲ್ಲೂ ಲಕ್ಷಾಂತರ ಹಣ ಲೂಟಿ ಮಾಡಿದ್ದಾರೆ. 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಟಾಯ್ಲೆಟ್ ಉದ್ಘಾಟನೆಗೂ ಮುಂಚೆನೆ ಕಳಪೆ ಕಾಮಗಾರಿ ಮಾಡಿ KRIDL ಅಧಿಕಾರಿಗಳು ಲಕ್ಷಾಂತರ ಹಣ ಎಗರಿಸಿದ್ದಾರೆ. 5 ಲಕ್ಷ ರೂಪಾಯಿ ಕೂಡ ಖರ್ಚಾಗಿಲ್ಲ. 25 ಲಕ್ಷ ರೂಪಾಯಿ ಬಿಲ್ ಪಡಿತಾ ಇದ್ದಾರೆ. ಟಾಯ್ಲೆಟ್ ಯಾವುದೇ ಕೆಲಸಕ್ಕೆ ಬರ್ತಿಲ್ಲ. ನೀರಿನ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಮಾಡದೆ ಹಣ ಪಡೆದಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನೆಲಮಂಗಲದಲ್ಲಿ ಕಾರು ಪಾರ್ಕಿಂಗ್ ವಿಚಾರವಾಗಿ ಗಲಾಟೆ ನಡೆದಿದೆ. ರಸ್ತೆ ಬದಿಯಲ್ಲಿ ಕಾರು ಪಾರ್ಕ್ ಮಾಡಬೇಡಿ ಅಂತ ಸೂಚನೆ ನೀಡಿದ ಹಿನ್ನೆಲೆ ಪೊಲೀಸರ ಜೊತೆ ಕಾರು ಚಾಲಕ ವಾಗ್ವಾದ ನಡೆಸಿದ ಘಟನೆ ನಡೆದಿದೆ. ಪೊಲೀಸರ ಮೇಲೆ ದುಂಡಾವರ್ತನೆ ನಡೆಸಿದ ಆರೋಪ ಕೇಳಿಬಂದಿದ್ದು, ಬಳಿಕ ಕಾರು ಚಾಲಕನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಘಟನೆ ನೆಲಮಂಗಲ ಟೌನ್ ಪೊಲೀಸ್ ಠಾಣೆ ಮುಂದೆಯೇ ನಡೆದಿದ್ದು, ಕೆಲ ಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮದಲ್ಲಿ ರಾಜಕೀಯ ಚರ್ಚೆಗೆ ಕಾರಣವಾಗುವಂತಹ ಭರ್ಜರಿ ಬಾಡೂಟ ಆಯೋಜನೆ ನಡೆದಿದೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ರಾಜೀವ್ ಗೌಡ ಅವರು ಇದೀಗ ಪಾಪ ಪರಿಹಾರ ನೆಪದಲ್ಲಿ ಭಕ್ತಿಭಾವ ಪ್ರದರ್ಶಿಸಿ ತಮ್ಮ ಬೆಂಬಲಿಗರಿಗೆ ಭರ್ಜರಿ ಔತಣಕೂಟ ಆಯೋಜಿಸಿದ್ದಾರೆ.
ಸಾದಲಿ ಗ್ರಾಮದ ಸಾದಲಮ್ಮ ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ರಾಜೀವ್ ಗೌಡ ಹಾಗೂ ಅವರ ಪತ್ನಿ ಸಹನಾ ದಂಪತಿಗಳು ದೇವಿಯ ಆರಾಧನೆಯ ಬಳಿಕ ಸಾವಿರಾರು ಜನರಿಗೆ ಬಾಡೂಟ ವ್ಯವಸ್ಥೆ ಮಾಡಿದ್ದಾರೆ. ಅಣ್ಣ ಕ್ಯಾಮರಾ ಇದು ನೋಡೋದೇ ಕ್ಷುಲ್ಲಕ ಕಾರಣಕ್ಕೆ ಕೆಎಸ್ಆರ್ಟಿಸಿ ಬಸ್ ಚಾಲಕ ಹಾಗೂ ಖಾಸಗಿ ವ್ಯಕ್ತಿ ಗಲಾಟೆ ಮಾಡಿಕೊಂಡ ಘಟನೆ ಕಲಬುರಗಿ ಚಿಂಚೋಳಿ ತಾಲೂಕು ವ್ಯಾಪ್ತಿಯ ಕನಕಪುರ ಗ್ರಾಮದ ಬಳಿ ನಡೆದಿದೆ. ಸಂಗಮೇಶ್ ಪಾಟೀಲ್ ಹಾಗೂ ಕೆಎಸ್ಆರ್ಟಿಸಿ ಬಸ್ ಚಾಲಕ ಸತೀಶ್ ನಡುವೆ ಜಗಳ ನಡೆದಿದೆ. ಬಸ್ ರ್ಯಾಶ್ ಡ್ರೈವ್ ಮಾಡಲಾಗಿದೆ ಅಂತ ಗಲಾಟೆ ನಡೆದಿದ್ದು, ಈ ವೇಳೆ ಮಾತಿಗೆ ಮಾತು ಬೆಳೆದು ರಸ್ತೆಯಲ್ಲಿ ಪರಸ್ಪರ ಇಬ್ಬರು ಹೊಡೆದಾಡಿಕೊಂಡಿದ್ದಾರೆ. ಹೇಳ್ರಿ ಈಟ್ ಮಂದಿ ಯಾರ ತಪ್ಪ ಯಾರ್ದ ಇವ್ರದಲ್ಲ ತಪ್ಪು ಯಾರ್ದ ಅದು ನೋಡಿ ಪೈಲೆ ನೀವು ರಾಂಗ್ ಮಾತಾಡ್ತಿರ ವಿಡಿಯೋ ಮಾಡ್ಲತ್ತೀವಿ ರಾಂಗ್ ಮಾತಾಡ್ಬಾರ್ದು ತಪ್ಪ ಯಾರ್ದಿತ್ತು ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಳಗಾವಿ ನಗರದಲ್ಲಿ ನಡೆದಿದೆ. 32 ವರ್ಷದ ಸುಭಾಷ್ ಹಲಗೇಕರ್ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ. ಸುಭಾಷ್ ಅವರು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರಾಗಿ ಇತ್ತೀಚೆಗಷ್ಟೇ ಖಾಯಂಗೊಂಡಿದ್ರು. ಗಂಡ ಹೆಂಡತಿ ನಡುವೆ ಆಗಾಗ ಜಗಳ ನಡೀತಾ ಇತ್ತು. ಕೌಟುಂಬಿಕ ಕಲಹದ ಹಿನ್ನೆಲೆ ಪತ್ನಿ ತವರು ಮನೆ ಸೇರಿದ್ಲು. ಪತ್ನಿ ಊರಿಗೆ ತೆರಳಿದ ನಂತರ ಕಳೆದ 2 ದಿನಗಳಿಂದ ಸುಭಾಷ್ ನಾಪತ್ತೆಯಾಗಿದ್ರು. ಈ ಕುರಿತು ಶಹಾಪುರ ಠಾಣೆಯಲ್ಲಿ ಮಿಸ್ಸಿಂಗ್ ಪ್ರಕರಣ ಕೂಡ ದಾಖಲಾಗಿತ್ತು. ಇವತ್ತು ಕೆರೆಯಲ್ಲಿ ಸುಭಾಷ್ ಮೃತದೇಹ ಪತ್ತೆಯಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಶಿವರಾತ್ರಿಯಂದು ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗ ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಹೈಕೋರ್ಟ್ನ ಏಕಸದಸ್ಯ ಪೀಠ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ಮತ್ತೆ 13 ಜನರಿಗೆ ಅವಕಾಶ ನೀಡಿದೆ ಅಂತ ಆದೇಶ ಹೊರಡಿಸಲಾಗಿದೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 8 ಗಂಟೆಯವರೆಗೆ ಪೂಜೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಹಿಂದೂ ಮುಖಂಡರು ಈ ವರ್ಷದ ಮಹಾಶಿವರಾತ್ರಿಗೆ ಪೂಜೆಗೆ ತೆರಳುವುದಕ್ಕೆ ಮನವಿಯನ್ನು ಸಲ್ಲಿಸಿದರು. ಆದರೆ ಕಲಬುರಗಿ ಜಿಲ್ಲಾಡಳಿತ ಹಿಂದಿನ ದಿನದಲ್ಲಿ ಅವರ ಮನವಿಯನ್ನು ತಿರಸ್ಕರಿಸಿದ್ದು, ಈ ನ್ಯಾಯಾಂಗ ತಿರಸ್ಕಾರ ಬೆನ್ನಲ್ಲೇ ಹಿಂದೂ ಮುಖಂಡರು ಹೈಕೋರ್ಟ್ಗೆ ಮನವಿ ಮಾಡಿದ್ರು. ಇದೀಗ ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಜನವಸತಿ ಪ್ರದೇಶದಲ್ಲಿ ಬಾರ್ ಅಂಗಡಿಗೆ ಅನುಮತಿ ಕೊಟ್ಟಿದ್ದನ್ನು ವಿರೋಧಿಸಿ ಕಮಲಾಪುರ ಮಾಳಾಪುರ ನಿವಾಸಿಗಳು ಪ್ರತಿಭಟಿಸಿದ್ದಾರೆ. ಧಾರವಾಡ ತಾಲೂಕಿನ ವ್ಯಾಪ್ತಿಯಲ್ಲಿರುವ ಬಾರ್ ಅಂಗಡಿ ಮುಂದೆ ಕುಳಿತು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಸ್ಥಳೀಯರ ಅನುಮತಿ ಇಲ್ಲದೆ ಬಾರ್ ಹಾಕಿದ್ದಕ್ಕೆ ಸುಮಾರು 200ಕ್ಕೂ ಹೆಚ್ಚು ಜನರು ರೊಚ್ಚಿಗೆದ್ದಿದ್ದಾರೆ. ಅಕ್ಕಪಕ್ಕ ಜನವಸತಿ ಪ್ರದೇಶ ಇರುವ ಕಾರಣಕ್ಕೆ ಬಾರ್ ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸ್ಥಳಕ್ಕೆ ಉಪನಗರ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಸಂಕಲಾಪುರ ಗ್ರಾಮದಲ್ಲಿ ಇನ್ನೂ ಜೀತ ಪದ್ಧತಿ ನಡೀತಾ ಇದೆ. ಇಳಕಲ್ ತಹಶೀಲ್ದಾರ್ ಅಮರೇಶ್ ನೇತೃತ್ವದಲ್ಲಿ ಇಟ್ಟಿಗೆ ಭಟ್ಟಿಯ ಮೇಲೆ ದಾಳಿ ನಡೆಸಿ 24 ಮಂದಿ ಜೀತ ಕಾರ್ಮಿಕರನ್ನ ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಇಟ್ಟಿಗೆ ಭಟ್ಟಿ ಮಾಲೀಕ ಈರಪ್ಪ ಕುಂಬಾರ ಎಂಬಾತ ಕಾರ್ಮಿಕರಿಗೆ ವಾರಕ್ಕೆ ಕೇವಲ 400 ರೂಪಾಯಿಯಂತೆ ಜೀತವನ್ನ ನೀಡಿ ಜೀತದಾಳುಗಳಂತೆ ದುಡಿಸಿಕೊಳ್ತಾ ಇದ್ದ ಅಂತ ಹೇಳಲಾಗಿದೆ. ಇನ್ನು ರಕ್ಷಿಸಲ್ಪಟ್ಟ ಕಾರ್ಮಿಕರೆಲ್ಲರೂ ಒಡಿಶಾ ರಾಜ್ಯದವರಾಗಿದ್ದು, ಅಧಿಕಾರಿಗಳು ಸುರಕ್ಷಿತವಾಗಿ ಅವರ ತಾಯ್ನಾಡಿಗೆ ಮರಳಿ ಕಳುಹಿಸಿಕೊಟ್ಟಿದ್ದಾರೆ.